ನಮಸ್ಕಾರ, ಜೆಎನ್ಯು ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಭಾರತೀಯ ಸೇನೆಯ ಕಾರ್ಯಾಚರಣೆಗೆ ವ್ಯಾಪಕ ಶ್ಲಾಘನೆ. ಗಂಗಾವತಿಯ ವಿವಿಧೆಡೆ ಸಂಭ್ರಮಿಸಿದ ನಾಗರಿಕರು ಮತ್ತು ವಿದ್ಯಾರ್ಥಿಗಳು. ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ನವ ಜೀವನಕ್ಕೆ ಕಾಲಿರಿಸಿದ ನೂತನ ವಧುವರರು. ಮತ್ತು ಮಹಾನ್ ಕಿಡ್ಸ್ ಸ್ಕೂಲ್ನಲ್ಲಿ ವಾರ್ಷಿಕೋತ್ಸವದ ಸಂಭ್ರಮ. ಕುಣಿದು ಕುಪ್ಪಳಿಸಿ ರಂಜಿಸಿದ ಚಿಣ್ಣರು. ವಾರ್ತೆಗಳ ವಿವರ. ಭಾರತೀಯ ಸೇನೆಯು ವೈಮಾನಿಕ ದಾಳಿ ನಡೆಸಿ 300ಕ್ಕೂ ಹೆಚ್ಚು ಉಗ್ರರನ್ನು ಸದೆಬಡಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣವು ಗಂಗಾವತಿಯಲ್ಲಿ ಸಂಭ್ರಮಾಚರಣೆ ನಡೆಸಿತು. ಮಂಗಳವಾರ ಮುಂಜಾನೆ ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿನ ಉಗ್ರರ ಅಡಗುತಾಣಗಳ ಮೇಲೆ ವೈಮಾನಿಕ ಬಾಂಬ್ ದಾಳಿ ನಡೆಸಿ 300ಕ್ಕೂ ಹೆಚ್ಚು ಉಗ್ರರನ್ನು ಹತ್ಯೆಗೈದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ವಿಜಯೋತ್ಸವ ನಡೆದಿರುವ ನಡುವೆಯೇ ಗಂಗಾವತಿಯ ಇಂದಿರಾ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣವು ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ ಅವರ ಅಧ್ಯಕ್ಷತೆಯಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿತು. ಈ ವೇಳೆ ಪಂಪಣ್ಣ ನಾಯಕ ಅವರು ಮಾತನಾಡಿ ಭಾರತೀಯ ಸೇನೆಯ ಕಾರ್ಯವನ್ನು ಶ್ಲಾಘಿಸಿದರು. बोलो भारत माता के बोलो भारत माता के वंदे मातरम वंदे मातरम. ನಿನ್ನೆ ಬೆಳಗಿನ ಜಾವ 3:15 3:20 ನಮ್ಮ ಭಾರತ ಯೋಧರು ಉಗ್ರಗಾಮಿಗಳಿಗೆ, ಅದು ಪಾಕಿಸ್ತಾನ ಉಗ್ರಗಾಮಿಗೆ ದಿಟ್ಟ ಉತ್ತರ ಕೊಟ್ಟಿದ್ದಾರೆ. ಯಾಕಂದರೆ ನಾವು ಭಾರತೀಯರು ಶಾಂತಿ ಪ್ರಿಯರು, ಯಾರ ಮೇಲೆ ದಂಡೆತ್ತಿ ಹೋಗಿದ್ದಿಲ್ಲ. ಯಾಕಂದರೆ ನಾವು ಏನು ಒಯ್ದ್ರೆ ಗ್ರಂಥ ಒಯ್ದೀವಿ, ಒಳ್ಳೆಯ ವಿಷಯ ಒಯ್ದೀವಿ. ಆದರೆ ನಮ್ಮ ಮೇಲೆ ದಂಡೆತ್ತಿ ಬಂದಿರುತ್ತೆ ಭಾರತೀಯರು ಸಹಿಸಂಗಿಲ್ಲ ಅಂತ ಅಂಬೋದಕ್ಕೆ ಕಾರಣ ನಿನ್ನೆ ನಮ್ಮ ಭಾರತ ಯೋಧರು ಪಾಕಿಸ್ತಾನ ಉಗ್ರಗಾಮಿಗಳಿಗೆ ಕೊಟ್ಟ ಉತ್ತರ. ಯಾಕಂದರೆ ನಾವು ಭಾರತೀಯರು ಪ್ರತಿಯೊಬ್ಬರಿಗೆ ಸಾರೆ ಅಂತ ಹೇಳ್ತೀವಿ. ನಾವು ತಿಳ್ಕೊಳ್ಳಪ್ಪ ಅಂದರೆ ಬರೀ 21 ನಿಮಿಷದ ಮಾತ್ರ ನಮ್ಮ ಭಾರತ ಯೋಧರು ಏನಂಬಕ್ಕೆ ಉತ್ತರ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ, ಆ ಬಂಡ ಪಾಕಿಸ್ತಾನಕ್ಕೆ. ನಾವು ಮತ್ತೆ ಎಚ್ಚರಿಕೆ ಕೊಡಕತ್ತೀವಿ. ನೀವು ನಿಯತ್ತಾಗಿದ್ದರೆ, ನೀವು ಕರೆಕ್ಟ್ ಪಾಕಿಸ್ತಾನದ ಪ್ರಜೆಗಳಾಗಿದ್ದರೆ ನಿಯತ್ತಾಗಿ ಹೋರಾಟ ಬನ್ನಿ. ನೀವು ಹಿಂದೆ ಬಂದು ಚೂರಾಕ್ ಹಾಕೋಬೇಡಿ. ನೀವು ಬಂದು ನಮ್ಮ ಅಮಾಯಕ ಯೋಧರನ್ನ ಬರ್ತಕ್ಕಂಥ ನರಿ ಬುದ್ಧಿಯಿಂದ ನೀವು ಕೊಲೆ ಮಾಡಿದ್ದೀರಿ. ಇದು ಹೀರೋ ಯೋಧರ ಲಕ್ಷಣ ಅಲ್ಲ. ನೀವು ನರ ಹೇಡಿಗಳು. ನೀವು ಹೇಡಿಗಳು ಅಂತ ನಾವು ಇವತ್ತಿನ ಭಾರತ ಪ್ರಜೆಗಳಾಗಿ ಮಾತಾಡ್ತಿದ್ದೀವಿ. ಕೊನೆಯದಾಗಿ ಪಾಕಿಸ್ತಾನ ಉಗ್ರಗಾಮಿಗಳಿಗೂ ಮತ್ತು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡಕತ್ತೀವಿ. ಇದು ಇಷ್ಟೇ ಅಲ್ಲ, ಭಾರತ ಒಳಗಿರ್ತಕ್ಕಂಥ ಕೆಲವೊಬ್ಬ ಭಾರತ ದ್ರೋಹಿಗಳು, ಪಾಕಿಸ್ತಾನ ಧ್ವಜ ಆಯಿತು, ಪಾಕಿಸ್ತಾನ ಜೈಕಾರ ಆಯಿತು ಕಂಡು ಬಂದರೆ ಪ್ರತಿಯೊಬ್ಬ ಭಾರತೀಯರು ಅದರ ಬಗ್ಗೆ ಧ್ವನಿ ಎತ್ತು ನಿಮ್ಮ ಹಿರಿತರು ಗುರ್ತೆ ಇದೇ ರೀತಿ ಹೆಣ ಆಗಿ ಬಿಡ್ತೀವಿ ಅಂತೇಳಿ ಇಲ್ಲಿದ್ದ ದೇಶದ ದ್ರೋಹಿಗಳು ಗುರ್ತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಭಾರತ ಪ್ರಜೆಯಾಗಿ ಎಚ್ಚರಿಕೆ ಕೊಡಕತ್ತೀವಿ. ಜೈ ವಂದೇ ಮಾತರಂ. ಗಂಗಾವತಿ ತಾಲೂಕು ಮುಷ್ಟೂರು ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲದ ವಾರ್ಷಿಕೋತ್ಸವದ ಅಂಗವಾಗಿ ಸರಳ ಸಾಮೂಹಿಕ ವಿವಾಹ ಮಹೋತ್ಸವ ಜರುಗಿತು. प्रभुं प्राणनाथं विभुं विश्वनाथं जगन्नाथनाथं सदानन्दभाजं भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरङ्गैर्विशालं शिवं शङ्करं शम्भुमीशानमीडे मुदामाकरं मण्डनं
ध्यायन्तं महामण्डलं भस्मभूषाधरं तम् अनादिञ्च पारं महामोहमारं शिवं शङ्करं शम्भुमीशानमीडे वटाधो निवासं महाट्टाट्टहासं महापापनाशं सदा सुप्रकाशं गिरीशं गणेशं महेशं सुरेशं शिवं शङ्करं शम्भुमीशानमीडे गिरीन्द्रात्मजा सङ्गृहीतार्धदेहं गिरौ संस्थितं सर्वदा सन्निगेहम् परब्रह्म ब्रह्मादिभिर्वन्द्यमानं शिवं शङ्करं शम्भुमीशानमीडे कपालं त्रिशूलं कराभ्यां दधानं पदाम्भोजनं रायकामददानं बलिवर्धयानं सुराणां प्रधानं शिवं शङ्करं शम्भुमीशानमीडे शरच्चन्द्रगात्रं गुणानन्दपात्रं त्रिनेत्रं पवित्रं धनेशस्य मित्रम् ಗಂಗಾವತಿ ತಾಲೂಕು ಮುಷ್ಟೂರು ಗ್ರಾಮದಲ್ಲಿನ ಉದ್ಭವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲದ 4ನೇ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಸರಳ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ 9 ಜೋಡಿ ನೂತನ ವಧುವರರು ಸತಿಪತಿಗಳಾಗಿ ನವಜೀವನಕ್ಕೆ ಕಾಲಿರಿಸಿದರು. ಈ ವೇಳೆ ವಿವಾಹ ಮಹೋತ್ಸವದ ಸಾನ್ನಿಧ್ಯ ವಹಿಸಿದ್ದ ಹೆಬ್ಬಾಳ ಬೃಹನ್ಮಠದ ನಾಗಭೂಷಣ ಶಿವಾಚಾರ್ಯ ಶ್ರೀಗಳು ಆಶೀರ್ವಚನ ನೀಡಿ ದೈವ ಸನ್ನಿಧಿಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸುವುದು ಪುಣ್ಯದ ಸಂಗತಿಯಾಗಿದೆ. ನವ ವಧುವರರು ಆದರ್ಶಮಯ ಜೀವನ ನಡೆಸಬೇಕು ಎಂದರು. ನಮ್ಮ ಎಲ್ಲ ಯುವ ಜನಾಂಗ ಅದರ ಜೊತೆಗೆ ಮತ್ತು ಶಿವಮಾರಿ ಧರಿಸಿರ್ತಕ್ಕಂಥವರು ಪ್ರತಿ ವರ್ಷವೂ ಸಹ ಹಿರಿಯರ ಮಾರ್ಗದರ್ಶನದಲ್ಲಿ ತಮ್ಮ ಭಕ್ತಿಯ ಸೇವೆಯನ್ನು ಸಲ್ಲಿಸುತ್ತಾ ಬರೀ ಶಿವಮಾರಿಯನ್ನು ಹಾಕುವುದಷ್ಟಲ್ಲ, ಶಿವನಿಗೆ ಪ್ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಸಹ ಅವರ ಮಂಗಲಮಯವಾಗಿರ್ತಕ್ಕಂಥ ಕಾರ್ಯವನ್ನು ಸಹ ಮಾಡಿದ ನೋಡಿದರೆ ಬಹಳ ಸಂತೋಷ. ಆ ಮಂಗಳಮಯವಾಗಿರ್ತಕ್ಕಂಥ ಕಾರ್ಯದೊಳಗೆ ಅದು ಅತ್ಯಂತ ಅಕ್ಷತಾರೋಪಣ ಕಾರ್ಯಕ್ರಮ ಬಹಳ ಶಾಶ್ವತವಾಗಿರ್ತಕ್ಕಂಥದ್ದು. ಅವರ ಜೀವನದಲ್ಲಿ ಯಾವತ್ತೂ ನೆನಪಿರುವಂಥ ಕಾರ್ಯಕ್ರಮ. ನಾವು ಎಲ್ಲಿ ಮದುವೆ ಮಾಡಿಕೊಂಡ್ವಿ ಅಂತಂದರೆ ಈ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಮಾಡಿಕೊಂಡ್ವಿ, ಇಂಥ ಭಕ್ತರು ಮಾಡಿಕೊಟ್ರು, ಇಂಥ ಒಂದು ಕಾರ್ಯದವರು ಮಾಡಿಕೊಟ್ರು ಅಂತಕ್ಕಂಥ ಒಂದು ಸವಿ ನೆನಪಿನಿದೆಯಲ್ಲ, ಅದು ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಎಲ್ಲ ಯುವಕರಲ್ಲಿ ಒಂದು ಉತ್ಸಾಹಕತೆ ಬಂದಿದೆ. ಒಂದು ಸಮಾಜ ಸೇವೆ, ದಾಸೋಹ ಸೇವೆಯನ್ನು ಮಾಡುವುದು ಬಹಳಷ್ಟು ಸಂತೋಷವನ್ನು ತರುತ್ತದೆ. ಯಾಕಂದರೆ ಅನ್ನದಾನಗಳಿಗಿಂತ ಇನ್ನೂ ದಾನವಿಲ್ಲಂತೆ. ಅನ್ನದಾನ ಮಾಡೋಕ್ಕೆ ಅನ್ನದಾನ ಜೊತೆಗೆ ಜೀವನಕ್ಕೆ ದಾನವನ್ನು ಕೊಟ್ಟಿದ್ದಾರೆ. ಯಾಕಂದರೆ 2 ಕೈಗಳಿಗೆ 4 ಕೈಗಳನ್ನು ಮಾಡಿ ಅವರ ಬಾಳು ಬದುಕನ್ನು ಮುಂದುವರಿಸುವಂಥ ಒಂದು ಶಿವಪತಿ ಸ್ವರೂಪವಾಗಿರ್ತಕ್ಕಂಥ ಏನು ಶಿವಪಾರ್ವತಿಯರ ಸ್ವರೂಪದಲ್ಲಿರ್ತಕ್ಕಂಥ ಇವತ್ತಿನ ಮದುಮಕ್ಕಳು ಇವತ್ತೇನಿದಲ್ಲ ಬಹಳ ಕಂಗೊಳಿಸ್ತಕ್ಕಂಥ ಒಂದು ಜೀವನದಲ್ಲಿ ಅತ್ಯಂತ ಶುಭ ದಿನ. ಯಾಕಂದರೆ ಶುಭ ದಿನ ಅಂತಂದರೆ ಇದುವರೆಗೆ ಅವ್ರು ಹೇಗಿದ್ದರೂ ಗೊತ್ತಿಲ್ಲ, ಆದರೆ ಇನ್ನು ಮೇಲೆ ಹೇಗಿರಬೇಕು ಅನ್ನೋದು ಅವ್ರಿಗೆ ತಿಳ್ಕೊಳ್ಬೇಕಾಗಿದೆ. ಇನ್ನು ಮೇಲೆ ಅವರಿಗೆ ಜವಾಬ್ದಾರಿ ಸ್ಥಾನ ಇದೆ. ಮನೆಗೆ ಪ್ರತಿಯೊಬ್ಬರು ಹೆಂಡತಿ ಆಗಿರ್ಬೋದು, ಗಂಡನಾಗಿರ್ಬೋದು, ಮನೆತನದ ಜವಾಬ್ದಾರಿ ಅವರಿಗಿರೋದ್ರಿಂದ ಜಾಗೃತಿಯಿಂದ ನಡ್ಕೊಳ್ಬೇಕಾಗಿದೆ. ಜಾಗೃತಿ ಅಂತಂದರೆ ಹಿರಿಯರು ಮಾಡಿರ್ತಕ್ಕಂಥದ್ದನ್ನು ಅವರು ಉಳಿಸ್ಕೊಂಡು ಹೋಗುವಂಥ ಕಾರ್ಯ ಮಾಡಬೇಕಾಗಿದೆ. ಯಾಕಂದರೆ ಜಾಗೃತಿ ಯಾಕೆ ಹೇಳಕತ್ತೀರಂದರೆ ಇವತ್ತೇನಪ್ಪ ಮದುವೆ ಮಾಡಿಕೊಂಡ್ರೆ ನಮ್ಮನ್ನ ಯಾರಿಗೆ ಹೇಳಿಲ್ಲ ಅಂತಕ್ಕಂಥದ್ದು ಆಗ್ಬಾರ್ದು. ಎಲ್ಲ ಯುವ ಜನತೆಯರು ಅನ್ನ ಪ್ರಸಾದವನ್ನು ಮಾಡ್ತಾರೆ. ಪ್ರತಿಯು ಈ ವರ್ಷದಂತೆ ಮುಂದಿನ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡ್ತಾರೆ. ಎಲ್ಲ ಸಾಮೂಹಿಕಗಳಿಗೆ ಸ್ವಾಗತ ಮಾಡ್ತಾರೆ ನಮ್ಮ ಗುರು ಹಿರಿಯರು. ಇಷ್ಟು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀ ಗುರು ಮಲ್ಲಿಕಾರ್ಜುನ ದೇವಸ್ಥಾನ, ಸಾಕಿನ ಮುಷ್ಟೂರು ತಾಲೂಕು, ಗಂಗಾವತಿ ಜಿಲ್ಲಾ ಕೊಪ್ಪಳ. ಅನೇಕ ವರ್ಷಗಳಿಂದ ಇಲ್ಲಿ ಪ್ರತಿಯೊಂದು ಭಕ್ತರು ಸೇವೆ ಸಲ್ಲಿಸಿ ಸಾಮೂಹಿಕ ವಿವಾಹ ಮದುವೆಗಳನ್ನು ಮಾಡ್ತಾ ಇದ್ದಾರೆ. ಇದೇ ತರನಾಗಿ ವರ್ಷದಲ್ಲಿ ಎಲ್ಲ ಶ್ರೀ ಮಲ್ಲಿಕಾರ್ಜುನ ಎಲ್ಲ ಸದ್ಭಕ್ತರಿಗೆ ಒಂದು ಒಳಿತನ್ನು ಬಳಸಿ ಎಲ್ಲ ಇದೇ ಥರ ಸಾಮೂಹಿಕ ವಿವಾಹವನ್ನು ಮಾಡಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಮದಾಲೇಖ್ಯ ಸಮುಲ್ಲೇಖನ ವಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮುಷ್ಟೂರು ಗ್ರಾಮದಲ್ಲಿ ಶ್ರೀ ಉದ್ಭವ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ 4ನೇ ವರ್ಷದ ಸಾಮೂಹಿಕ ಅಂಗವಾಗಿ ರುದ್ರಾಭಿಷೇಕ ಹಾಗೂ ಸಾಮೂಹಿಕ ವಿವಾಹಗಳು ಜರುಗುತ್ತವೆ. ಈ ಉದ್ಭವ ಮಲ್ಲಿಕಾರ್ಜುನ ಶ್ರೀಶೈಲ ಲಿಂಗ ಇದು ಬೆಳೆಯುತ್ತಿದ್ದು ಇಲ್ಲಿ ಪವಾಡವೇ ಆಗ್ತಾ ಇದೆ.
ಇಲ್ಲಿ ತೇರಿನ ರಥೋತ್ಸವ ಮಾಡಬೇಕೆಂದು ಮುಷ್ಟೂರು ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದವರು ಇದನ್ನು ಹಮ್ಮಿಕೊಂಡಿದ್ದಾರೆ. ಅದು ಕೂಡ ಮುಂದೆ ನೆರವೇರ್ತದೆ ಅಂತ ಈ ಸಾಮೂಹಿಕ ಲಗ್ನದಲ್ಲಿ ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳೋಕ್ಕೆ ಭಾಳ ಸಂತೋಷವಾಗ್ತದೆ. ಇತಿ ಶಿವಂ ಜಯಮಂಗಲಂ ಜಯ ನಮ ಪಾರ್ವತೀಶ್ವರ ಮಹಾದೇವ್. ಶ್ರೀ ಉದ್ಭವ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮುಷ್ಟೂರು ಗ್ರಾಮದ ಉದ್ಭವ ಮಲ್ಲಿಸ್ಥಾನ 4ನೇ ವರ್ಷದ ಸಾಮೂಹಿಕ ವಿವಾಹ ಮತ್ತು ಉದ್ಭವ ಮಲ್ಲಿಕಾರ್ಜುನ ರುದ್ರಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ದಿನ ಒಂದು ಸುದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಸ್ಟಾರ್ಟಿಂಗು ಮೊದಲನೇ ವರ್ಷದಲ್ಲಿ 1 ಮದುವೆಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತು 9 ಜೋಡಿಗಳಿಗೆ ವಿವಾಹವನ್ನು ಮಾಡಿಸುವಲ್ಲಿ ಮುಷ್ಟೂರು ಗ್ರಾಮದಲ್ಲಿ ಸಾಮೂಹಿಕ ಮದುವೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಸಹಸ್ರಾರು ಶ್ರೀ ಉದ್ಭವ ಮಲ್ಲಿಕಾರ್ಜುನ ದೇವಸ್ಥಾನದ ಸಹಸ್ರಾರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗ್ತಾ ಇದೆ. ಮತ್ತು ಇಲ್ಲಿ ಸಾಮೂಹಿಕ 4ನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೀತಾ ಇದ್ದು ಈ ವರ್ಷ 10 ಮದುವೆಗಳು ನಡೀತಾ ಇವೆ. ಮತ್ತು ಈ ಒಂದು ಉದ್ಭವ ಮಲ್ಲಿಕಾರ್ಜುನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದ್ದು ಈತ ಇಡೀ ಸದ್ಭಕ್ತರಲ್ಲಿ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಲಿ ಅಂತೇಳಿ ಈ ಸಮಯದಲ್ಲಿ ಕೇಳ್ಕೊತೀವಿ. ಉದ್ಭವ ಮಲ್ಲಿಕಾರ್ಜುನ ಒಂದು ಮಹಾಸ್ವಾಮಿಯ ಸನ್ನಿಧಾನದಲ್ಲಿ 10 ಜೋಡಿಗಳ ಪ್ರತಿ ವರ್ಷ ನಡೆದಂತೆ ಈ ವರ್ಷ ಸಹಿತ ಶ್ರೀ ವೇದಮೂರ್ತಿ ಈಶ್ವರಯ್ಯ ತಾತನವರ ಒಂದು ಸಮ್ಮುಖದಲ್ಲಿ ನಡೆದು ಬಂತು. ಅದೇ ರೀತಿಯಾಗಿ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಪವಿತ್ರ ಪಾದದಲ್ಲಿ ಒಂದು ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆದು ಬಂತು. ಸುತ್ತಮುತ್ತಲಿನ ಬಂದಂಥ ಸದ್ಭಕ್ತರು ಸಹಿತ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಪುನೀತರಾಗಿ ಆಗಲೆಂದು ಕೇಳಿಕೊಳ್ಳುತ್ತಾ ನಾವು 2 ಮಾತುಗಳನ್ನು ಮುಗಿಸ್ತಿದ್ದೇವೆ. ತಾಲೂಕ ಮುಷ್ಟೂರು ಗ್ರಾಮದ ಶ್ರೀ ಉದ್ಭವ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮುಷ್ಟೂರು ಗ್ರಾಮದ ಸಕಲ ಸದ್ಭಕ್ತರು 4ನೇ ವರ್ಷದ ಸಾಮೂಹಿಕ ವಿವಾಹವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. 10 ಜೋಡಿಗಳ ಈ ವರ್ಷ 9 ಜೋಡಿಗಳ ಈ ವರ್ಷ ಮಂಗಳಧಾರಣೆ ಆಗಿರುತ್ತದೆ. ಈ ಗ್ರಾಮದ ಸಕಲ ಸದ್ಭಕ್ತರು ಇಲ್ಲಿವರೆಗೆ ನಡೆಸಿಕೊಂಡಿದ್ದಾರೆ. ಭಾರತೀಯ ಸೇನೆಯು ವೈಮಾನಿಕ ದಾಳಿ ನಡೆಸಿ ಉಗ್ರರನ್ನು ಸದೆಬಡಿದ ಹಿನ್ನೆಲೆಯಲ್ಲಿ ಸೇಂಟ್ ಪಾಲ್ ಸ್ಕೂಲ್ನಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು. ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ, ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ, ಅಗ್ಗದ ಅರಸರಿಗೆಂದಿಗೂ ಕುಗ್ಗದು ಇಂಡಿಯಾ, ನಮ್ಮಿಂಡಿಯಾ ಬೆವರಿನ ಇಂಡಿಯಾ. ಜಗ್ಗದು ಯಾರಿಗೂ ಜಗ್ಗದು ಇಂಡಿಯಾ. ಬಂಡೆಯ ಮೇಲೆ ಕೊಂಡು ಅರಳಿದ ಲೀಲೆ, ತುಂಡು ಹೊಡೆಯೋ ದಂಡು ಒಣಗಿ ನಿಂತ ಬೆಂಡು, ಬಿಡುಗಡೆಯ ಬೆಳಕನ್ನು ಚೆಲ್ಲೋ ಬಿಡುಗಡೆಯ ಬೆಳಕನ್ನು ಚೆಲ್ಲೋ ಬಂಗಾಯದ ಗುಂಡಿಗೆ. ಕೋಟಿ ದೀಪದ ಹಣತೆ ನಾಡಿಗೆ ದಿನವೂ ದುಡಿದ ಕೂಲಿ ಕುಂಬಳಿ ಜನತೆ ಸ್ವಾತಂತ್ರ್ಯದ ಹಕ್ಕನ್ನು ಕೇಳಿ ಸ್ವಾತಂತ್ರ್ಯದ ಹಕ್ಕನ್ನು ಕೇಳಿ ಎತ್ತು ನಿಂತ ಚಿರತೆ. ಮಂಗಳವಾರ ಮುಂಜಾನೆ ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿನ ಉಗ್ರರ ಅಡಗುತಾಣಗಳ ಮೇಲೆ ವೈಮಾನಿಕ ದಾಳಿ ನಡೆಸಿ 300ಕ್ಕೂ ಹೆಚ್ಚು ಉಗ್ರರನ್ನು ಹತ್ಯೆಗೈದ ಹಿನ್ನೆಲೆಯಲ್ಲಿ ಗಂಗಾವತಿಯ ಸೇಂಟ್ ಪಾಲ್ ಸ್ಕೂಲ್ನಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು.
ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಸರ್ವೇಶ್ ವಸ್ತ್ರದ ಹಾಗೂ ಪೋಷಕರುಗಳು ಮಾತನಾಡಿ ಭಾರತೀಯ ಸೇನೆಯನ್ನು ಅಭಿನಂದಿಸಿದರು. ಇವತ್ತು ಸೇಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಅಡಿಯಲ್ಲಿ ನಡೆದಿರ್ತಕ್ಕಂಥ ಸೇಂಟ್ ಪಾಲ್ಸ್ CBSE ಶಾಲೆ ಮತ್ತು ಕರುಣೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಮಸ್ತ ಎಲ್ಲ ಪಾಲಕರು ಈ ದಿನ ನಾವು ಈ ಒಂದು ಆವರಣದಲ್ಲಿ ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೇವೆ. ಏಕೆಂದರೆ ನಿನ್ನೆ ದಿನ ನೀವೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ವಾಯುಸೇನೆ ಪಾಕ್ದ ಜಾಗಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಒಂದು ತಾಣಕ್ಕೆ ಹೋಗಿ ಅವರ ಧ್ವಂಸ ಮಾಡಿರ್ತಕ್ಕಂಥದ್ದು ನಿಮ್ಮ ಎಲ್ಲರ ಒಂದು ಸಂತೋಷದಕ್ಕೆ ಪರಿವೇ ಇಲ್ಲ. ಯಾಕಂದರೆ 300 ಉಗ್ರಗಾಮಿಗಳನ್ನು ನಾವು ಹತ ಮಾಡಿರ್ತಕ್ಕಂಥ ನಮ್ಮ ವಾಯುಸೇನೆಗೆ ಸಲ್ಯೂಟ್ ಹೊಡಿಬೇಕು. ಅದಲ್ಲದೆ ಇದರದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಾಕಂದರೆ ಫೆಬ್ರವರಿ 14ನೇ ತಾರೀಕು 12 ದಿವಸದ ಹಿಂದೆ ನಮ್ಮ 49 ಯೋಧರುಗಳನ್ನು ನಾವು ಕಳೆದುಕೊಂಡಿದ್ದೇವೆ. ನಾವು ಯಾರ ತಂಟೆಗೂ ಹೋಗಿದ್ದಿಲ್ಲ. ಆದರೂ ಸಹ ಪಾಕಿನ ಉಗ್ರಗಾಮಿಗಳು ನಮ್ಮ ಸೈನಿಕರನ್ನು ಏನು ಬಾಂಬ್ ಮುಖಾಂತರ ಸಿಡಿಸಿ ಅವರನ್ನು ಕೊಲೆ ಮಾಡಿದ್ದಾರೆ ಅಥವಾ ಹುತಾತ್ಮರು ಮಾಡಲಿಕ್ಕೆ ಆಗಿದ್ದಾರೆ. ಅದು ಸಹ ತುಂಬ ನೋವಿನ ಸಂಗತಿ. ಅದನ್ನು ನಾವು ಸುಮ್ಮನೆ ಕೊಡುವುದಿಲ್ಲ ಅನ್ನೋಂಥ ಒಂದು ಮುನ್ನೆಚ್ಚರಿಕೆಯನ್ನು ಅಥವಾ ಎಚ್ಚರಿಕೆಯನ್ನು ಪಾಕಿಸ್ತಾನದ ದೇಶಕ್ಕೆ ನಾವು ಹೇಳಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಇದು ನಮ್ಮೆಲ್ಲರ ಭಾರತೀಯರ ಏನು ನಮ್ಮ ಕೆಚ್ಚೆದೆಯನ್ನು ಜಾಸ್ತಿ ಮಾಡುವಂಥದ್ದಾಗಿದೆ. ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಸಿಹಿಯನ್ನು ಹಂಚಿ ಪಟಾಕ್ಷಿಯನ್ನು ಸಿಡಿಸಿ ಮತ್ತು ಹೋಳಿ ಆಟ ಆಡಿದ್ದೇವೆ. ನಾವು ಇವತ್ತು ನಮಗೆಲ್ಲರಿಗೂ ಸಂತೋಷಕ್ಕೆ ಪಾರವೇ ಇಲ್ಲ. ನಮ್ಮ ಎಲ್ಲ ಪಾಲಕರ ವತಿಯಿಂದ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಮಸ್ತ ಎಲ್ಲ ಈ ಭಾರತ ದೇಶದ ಎಲ್ಲ ನಾಗರಿಕರಿಗೆ ಸಹ ಸಂದೇಶವನ್ನು ಹೇಳ್ತಾ ಇದ್ದೇವೆ. ನಾವು ಯಾರಿಗೇನು ಕಡಿಮೆ ಇಲ್ಲ, ನಾವು ಸುಮ್ಮನೆ ಇದ್ದೇವೆ. ನಮಗೇನಾರ ತೊಂದರೆ ಕೊಟ್ಟರೆ ನಾವು ಯಾರು ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ತೋರಿಸಿರ್ತಕ್ಕಂಥ ಒಂದು ಉದಾಹರಣೆ ಇದಾಗಿದೆ. ಆದ್ದರಿಂದ ನಾವು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಭಾರತ ದೇಶದ ಮಣ್ಣಿನ ಮಕ್ಕಳಾಗಿ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಸಹ ಬೇರೆ ರಾಷ್ಟ್ರಗಳಿಗೆ ಸಹ ಒಂದು ಮುನ್ನೆಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ನಾವು ಭಾರತೀಯರು ಶಾಂತ ಮನಸ್ಸದವರು. ಒಂದು ವೇಳೆ ನಮ್ಮ ಶಾಂತತೆಗೆ ಏನಾದ್ರು ಕೆಡಿಸಿದ್ದೇ ಆದಲ್ಲಿ ನಾವು ಸುಮ್ಮನೆ ಕೂಡುವರಲ್ಲ ಅಂತ ಒಂದು ಮೆಸೇಜನ್ನು ನಾವು ಈ ಮುಖಾಂತರ ಹೇಳ್ತಾ ಇದ್ದೇವೆ. ಮೊದಲೇ ನಾವು ಎಲ್ಲರಿಗೂ ಯೋಧರಿಗೆ ಅರಸೈನ್ಯ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಎಲ್ಲರಿಗೂ ಸಹ ನಾವು ಹೃತ್ಪೂರ್ವಕವಾದ ಸಲ್ಯೂಟನ್ನು ಹೊಡೆಯುತ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಈ ಮುಖಾಂತರ ಅವರಿಗೆ ಹಾರೈಸ್ತಾ ಇದ್ದೇವೆ. ಈ ಸಂತೋಷದ ಸಂದರ್ಭದಲ್ಲಿ ಮೊನ್ನೆ ಪುಲ್ವಾಮಾದಲ್ಲಿ ಆಗಿರುವಂಥ ಉಗ್ರಗಾಮಿಗಳ ಅಟ್ಯಾಕಿನ ಪ್ರತ್ಯುತ್ತರವಾಗಿ ನಾವು ನಿನ್ನೆ ಬಾಲ್ಕೋಟ್ ಆಪರೇಷನ್ ಮಾಡಿದ್ದೀವಿ. ನಮ್ಮ ಸೈನಿಕರು ಪಾಕಿಸ್ತಾನದ ಒಳಗೆ ನುಗ್ಗಿ ಅವ್ರನ್ನ ಸದೆ ಬಳಿದು ಅವ್ರನ್ನ ನಿರ್ನಾಮ ಮಾಡಿ ವಾಪಸ್ಸು ಬಂದಿದ್ದಾರೆ ನಮ್ಮ ಸೈನಿಕರು. ಅವರಿಗೆ ನಮ್ಮ ಎಲ್ಲರಿಂದ ನಾವು ಸಲ್ಯೂಟ್ ಹೊಡಿಬೇಕು, ನಮ್ಮ ಸಲಾಮನ್ನು ಕೊಡಬೇಕು ಅವರಿಗೆ. ನಾವು ಈ ಸಂತೋಷದ ಸಂದರ್ಭದಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಬಹಳ ಸಂತೋಷವಾಗ್ತಿದೆ. ನಾವು ಸೇಂಟ್ ಪಾಲ್ಸ್ ಸ್ಕೂಲ್ನ ಹಿರಿಯರು ಮತ್ತು ಪೇರೆಂಟ್ಸ್ಗಳನ್ನು ಕೂಡಿಸಿ ನಮ್ಮ ಸರ್ವೇಶ್ ಸರ್ ಅವರು ಒಂದು ಕಾರ್ಯಕ್ರಮವನ್ನು ಹಿಂದೆ ಒಂದು ಸಲ ಮಾಡಿದ್ರು, ಈಗಿನ ಒಂದು ಸಲ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ನನ್ನ ಧನ್ಯವಾದಗಳು. ಈ ಸಲ ನಾವು ಅದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಸದೆ ಪಡೆದು ಅವರಿಗೆ ನಾವು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗಿ ಅಂತ ನಾವು ನಮ್ಮ ಸೈನಿಕರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ನನ್ನ ಸಂಭ್ರಮ ಎಂಬುದಾಗಿ ನಾವು ನಮ್ಮ ಅನಿಸಿಕೆ ಇದೆ. ಯಾಕಂದ್ರೆ ಒಳಮುಖಿ 80-85 ಕಿಲೋಮೀಟರ್ ಒಳಮುಖಿ ಎಲ್ಲಿ ಶತ್ರುಗಳು ಅಡಗಿದಾವೆ ಮುರ್ರಾಪುರದಾಗ ಒಂದೇ 21 ನಿಮಿಷ ಒಳಗಡೆ ಸ್ಪಾಟ್ ಮಾಡಿ ಅವ್ರನ್ನ ಇಮಿಡಿಯೇಟ್ ಹಿಂದಕ್ಕೆ ಬರೋದಲ್ಲ. ನಿಜವಾಗ್ಲೂ ನಮ್ಮ ಭಾರತ ದೇಶದ ಸೈನಿಕರು ಅವ್ರು ನಾವು ಸಲ್ಯೂಟ್ ಮಾಡಲೇಬೇಕು. ಭಾರತ್ ಮಾತಾ ಕೀ ಜೈ. ನಷ್ಟ ಆಯಿತು. ಪ್ರತಿಯೊಬ್ಬ ಭಾರತನಲ್ಲೂ ರಕ್ತ ಕುದಿತಾ ಇತ್ತು. ನಾವು ಪಾಕಿಸ್ತಾನಕ್ಕೆ ಹೆಂಗ್ ಸೇರ್ ತೀರ್ಸ್ಕೊಳ್ಬೇಕನ್ನೋ ಒಂದು ಕಾರಣಕ್ಕೆ ಮೊನ್ನೆ ನಮ್ಮ ಇಂಡಿಯನ್ ವಾಯುನೆಲೆ ಏನಿದೆಯಲ್ಲ ಅದು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದಾಗ ನಿಜವಾದ ದೀಪಾವಳಿ ಇವತ್ತು ಆಚರಿಸ್ಕೊಂಡಿದ್ದೀವಿ ನಾವು. ನಿನ್ನೆ ನಮ್ಮ ನಿಜವಾದ ದೀಪಾವಳಿ ಬಂದಿರೋದು ನಿನ್ನೆ. ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯನು ಸಂಭ್ರಮ ಪಡಬೇಕಾದಂಥ ವಿಷಯ ಇದು. ಯಾಕಂದ್ರೆ ಅವರು 40 ಜನ ಸತ್ರ ನಾವು 400 ಜನ ಬಂದಿದ್ದೀವಿ ಶಿರಣ. ಇದು ಭಾರತೀಯನ ಪ್ರತಿಯೊಬ್ಬ ಭಾರತೀಯನಲ್ಲೂ ನಾವು ಇಡೀ ದೇಶ ಸೇರಿ ಒಂದನ್ನು ಮಾಡಿದ್ರೆ ಆ ದೇಶ ಮುಳುಗೋಗುತ್ತೆ. ಗೊತ್ತು ತಾನೆ? ಇರೋದು ಸಣ್ಣ ದೇಶ. ನಾವು 125 ಕೋಟಿ ಜನ ಸಂಖ್ಯೆ ಇದ್ದೀವಿ. ನಾವು ಬರೀ ಒಂದು ಮಾಡಿದ್ರೆ ಆ ದೇಶನ ಮುಳುಗೋಗುತ್ತೆ. ಅವ್ರಿಗೆ ನಮ್ಮನ್ನ ಇದನ್ನ
ಕೀಳಂತ ತಿಳ್ಕೊಂಡಿದ್ದಾರೆ. ಅಷ್ಟು ಸುಲಭ ಅಲ್ಲ ಭಾರತೀಯರು. ನಾವು ಕುಂತ್ರ ಕಿರುಬ ನಿಂತ್ರ ಕಿರುಬ ಕುಂತ್ರ ಕುರುಬ ಆ ಥರ ನಾವು ಯಾವ ನಾವು ಸೈಲೆಂಟ್ ಇದ್ರೆ ಸೈಲೆಂಟ್ ಇರ್ತೀವಿ. ನಮ್ಮನ್ನು ಸ್ನೇಹ ಬೆಳೆಸಿದ್ರೆ ಪ್ರಾಣ ಕೊರೋಣಕ್ಕೂ ರೆಡಿ, ಎದುರು ಬಿದ್ದರೆ ಪ್ರಾಣ ತೆಗೆಯಕ್ಕೂ ರೆಡಿ. ದಟ್ಸ್ ಇಂಡಿಯನ್ಸ್. ಕಾಶ್ಮೀರದಲ್ಲಿ ಅಟ್ಯಾಕ್ ಆಗೋರೆ ಅವರು ಪಾಕಿಸ್ತಾನದಲ್ಲಿ 2,500 ಜನ ಇದ್ರಂತೆ. 75 ಬಸ್ ಬರ್ತಾಯಿತು. 75 ಬಸ್ಸಲ್ಲಿ ಇದು ಒಂದು ಬಸ್ ಅಟ್ಯಾಕ್ ಆಗಿದ್ದಾರೆ. 49 ಜನ ಇದ್ದಾರೆ. 49 ಜನದಲ್ಲಿ 44 ಜನ ಸತ್ತಿದ್ದಾರೆ. ಆದರೆ 2,500 ಜನ ಸಾಯಿಸ್ಬೇಕಂತ ಅವರು ಪಾಕಿಸ್ತಾನ ಅನ್ಕೊಂಡಿದ್ರು. ಆದರೆ ದೇವರ ಕೃಪೆ ಇತ್ತೇನೋ ಒಂದು ಬಸ್ ತಾನೇ ಅಟ್ಯಾಕ್ ಆಗಿದೆ. ಇನ್ನು ಉಳಿದವರು ಬಹಳ ಚೆನ್ನಾಗಿದ್ದಾರೆ. ಈಗ ನಿನ್ನೆ ತಾನೇ ಅಟ್ಯಾಕ್ ಆಗಿದೆ ಪಾಕಿಸ್ತಾನ ಮೇಲೆ. ನಮ್ಮ ದೇಶದವರು ತುಂಬಾ ಚೆನ್ನಾಗಿ ಅಟ್ಯಾಕ್ ಮಾಡಿದ್ದಾರೆ. ಅವರು ವಾಯುಸೇನೆ ಮುಖಾಂತರ ಅವರು ಬಗ್ಗು ಪಡೆದಿದ್ದಾರೆ. ಇನ್ನೂ ಹೆಚ್ಚಾಗಿ ಪಾಕಿಸ್ತಾನ ಎಲ್ಲ ಧ್ವಂಸ ಮಾಡ್ಬೇಕಂತ ಕೇಳ್ತಾ ಇದ್ದೇನೆ. ನೀವೆಲ್ಲ ದೇವರಲ್ಲಿ ಪ್ರೇಯರ್ ಮಾಡ್ಬೇಕಾಗಿ ಕೇಳ್ತಾ ಇದ್ದೇನೆ. ದೇವರ ಕಾರಟಗಿ ತಾಲೂಕು ಸಿದ್ದಾಪುರ ಗ್ರಾಮದಲ್ಲಿಯೂ ಭಾರತೀಯ ಸೇನೆಯ ಕಾರ್ಯಾಚರಣೆ ಶ್ಲಾಘಿಸಿ ಸಂಭ್ರಮಾಚರಣೆ ನಡೆಸಲಾಯಿತು. ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿನ ಉಗ್ರರ ಅಡಗುತಾಣಗಳ ಮೇಲೆ ವೈಮಾನಿಕ ಬಾಂಬ್ ದಾಳಿ ನಡೆಸಿ 300ಕ್ಕೂ ಹೆಚ್ಚು ಉಗ್ರರನ್ನು ಸದೆಬಡಿದ ಹಿನ್ನೆಲೆಯಲ್ಲಿ ಸಿದ್ದಾಪುರ ಗ್ರಾಮಸ್ಥರು ಸಂಭ್ರಮಾಚರಣೆ ನಡೆಸಿದರು. ಈ ವೇಳೆ ಪ್ರಮುಖರು ಮಾತನಾಡಿ ಭಾರತೀಯ ಸೇನೆಯ ಧೈರ್ಯ ಸಾಹಸವನ್ನು ಪ್ರಶಂಸಿಸಿದರು. ಭಾರತೀಯ ವೀರ ಯೋಧರಿಗೆ ಪಾಪಿ ಪಾಕಿಸ್ತಾನಕ್ಕೆ ಕಾಶ್ಮೀರಿ ಕೇಳಿದರೆ ಹಲೋ ಭಾರತ್ ಮಾತಾ ಕಿ ಸಿದ್ದಾಪುರ ಗ್ರಾಮದ ನವ ಚೈತನ್ಯಗೊಳ್ಳುವಂತ ಎಲ್ಲ ಯುವ ಮಿತ್ರರೇ ಹಾಗೂ ಗ್ರಾಮಸ್ಥರೇ, ಇವತ್ತು ನಮ್ಮ ದೇಶಕ್ಕೆ ಸಿದ್ದಾಪುರ ಸ್ವತಂತ್ರಗೊಂಡಂತ ಭಾರತ ದೇಶ ಪ್ರಥಮ ಬಾರಿಗೆ ನಮ್ಮ ದೇಶದ ಗಡಿ ಆಚೆಗೆ ಹೋಗಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂತ ಚಚ್ಚನೆಯ ಕೆಲಸವನ್ನ ನಮ್ಮ ಭಾರತೀಯ ವೀರ ಯೋಧರು ಮಾಡಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಪಾಕಿಸ್ತಾನ ಭಾರತಕ್ಕೆ ತೊಂದರೆ ಕೊಡ್ತಾ ಬಂದಿದೆ. ಸುಮಾರು ಲಕ್ಷಾಂತರ ವೀರ ಯೋಧರು ಇಲ್ಲಿವರೆಗೆ ಬಲಿ ತೆಗೆದುಕೊಂಡಿದೆ. ಆದರೂ ಸಹಿತ ಭಾರತೀಯರು ಶಾಂತಿ ಪ್ರಿಯರಾಗಿದ್ದ ಕಾರಣಕ್ಕಾಗಿ ನಾವು ಸೌಮ್ಯ ಸ್ವಭಾವದಿಂದ ಪಾಕಿಸ್ತಾನ ಜೊತೆಗೆ ವರ್ತಿಸಿದ್ದೀವಿ. ಈ ಶಾಂತಿಯನ್ನ ಅವರು ದೌರ್ಬಲ್ಯ ಅಂದ್ಕೊಂಡ್ರು, ಅದು ಅವರ ತಪ್ಪು. ನಾವು ದೌರ್ಬಲ್ಯಗಳಲ್ಲ, ನಾವು ವೀರ ಯೋಧರು, ಭಾರತೀಯರ ತಾಕತ್ತಿದೆ ಅನ್ನುವಂತ ಒಂದು ಅಂಶವನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ, ಪ್ರಧಾನಿಗಳಾದ ನರೇಂದ್ರ ಮೋದಿ ನೇತೃತ್ವದ ನಮ್ಮ ಸೈನಿಕರು, ಕೆಚ್ಚದ ಸೈನಿಕರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಸೊ ಇವತ್ತು ಇಲ್ಲಿ ಯಾವುದೇ ರಾಜಕೀಯ ಬೇಡ. ನಮ್ಮ ದೇಶದ ಪ್ರಧಾನಿ ಒಳ್ಳೆ ಕೆಲಸ ಮಾಡಿದರೆ ಹೋಗೋಣ, ಮತ್ತು ನಮ್ಮ ದೇಶದ ಸೈನಿಕರು ಉತ್ತಮವಾದಂತ ಕೆಲಸ ಮಾಡಿದರೆ ಹೋಗೋಣ. ಸೊ ರಣಹೇರಿ ಪಾಕಿಸ್ತಾನ ಇಷ್ಟು ದಿನ ಏನ್ ಮಾಡ್ತಾ ಇತ್ತು, ನಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇತ್ತು, ಹಿಂಬದಿಯಿಂದ ರಣಹೇರಿ ತರ ಕೆಲಸ ಮಾಡ್ತಾ ಇತ್ತು. ಇಲ್ಲಿವರೆಗೂ ಪಾಕಿಸ್ತಾನ ಒಂದು ದಿನ ಆದ್ರೂ ಸಹಿತ ಮುಖಾಮುಖ ಕೊಟ್ಟು ಯುದ್ಧ ಮಾಡಿದ್ದು ಉದಾಹರಣೆ ಒಂದೂ ಇಲ್ಲ. ಬರೀ ಅವ್ರ ಕೆಲಸ ಏನೋ ಹೇಳಿ ಕೆಲಸ. ಎಲ್ಲೋ ಸೈನಿಕರು ಒಂದು ಇದ್ರೊಳಗೆ ಕ್ವಾರ್ಟರ್ಸ್ ಒಳಗಿದ್ದಾಗ ಟೆಂಟ್ ಒಳಗಿದ್ದ ಬಂದು ಬಾಂಬ್ ಹಾಕುವಂಥದ್ದು, ಯಾವುದೋ ಅಮಾಯಕ ಸಾರ್ವಜನಿಕರ ಮೇಲೆ ಬಾಂಬ್ ಹಾಕುವಂಥದ್ದು, ಯಾವುದೋ ಒಂದು ಸಂಸ್ಥೆ ಮೇಲೆ ಬಾಂಬ್ ಹಾಕುವಂಥದ್ದು, ಬಸ್ಸಿನ ಮೇಲೆ ಬಾಂಬ್ ಹಾಕುವಂಥದ್ದು, ಶಾಲೆ ಮೇಲೆ ಬಾಂಬ್ ಹಾಕುವಂತ ದುಷ್ಕೃತ್ಯ ಮಾಡ್ತಾ ಬಂದಿದೆ. ರಣಹೇಡಿ ಪಾಕಿಸ್ತಾನಕ್ಕೆ ಯುದ್ಧ ಮಾಡೋ ದಮ್ಮಿಲ್ಲ, ತಾಕತ್ತಿಲ್ಲ. ಒಂದ್ ವೇಳೆ ತಾಕತ್ತಿದ್ರೆ ನಿಜವಾಗಿದ್ರೆ ಭಾರತ ಜೊತೆಗೆ ಯುದ್ಧ ಮಾಡಿ ಗೆಲ್ತಾ ಇತ್ತು. ಗೆಲ್ಲುವಂತ ಯಾವುದೇ ತಾಕತ್ತಿಲ್ಲ, ಧೈರ್ಯ ಇಲ್ಲ ಅದಕ್ಕೆ. ಹೀಗಾಗಿ ಹಿಂಬದಿಯ ಕೆಲಸವನ್ನ ರಣಹೇಡಿಯ ಕೆಲಸವನ್ನ ಮಾಡ್ತಾ ಬಂದಿದೆ.
ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಗಡಿ ಭಾಗದಲ್ಲಿರುವ ಸೈನಿಕರು ಕೂಡ ಎಲ್ಲರೂ ಕೂಡಿ ಧೈರ್ಯವನ್ನು ತುಂಬಿ ಒಂದು ಸೈನ್ಯವನ್ನು ಗಟ್ಟಿಯಾಗಿ ಕಳಿಸೋಣ. ಅವರ ಜೊತೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ಅವರಿಗೆ ಧೈರ್ಯವನ್ನು ತುಂಬೋಣ ಎಂದು ಹೇಳುತ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಾವು ಎಲ್ಲರೂ ಭಾರತೀಯರು ವಿಜಯೋತ್ಸವವನ್ನು ಆಚರಿಸ್ತಿದ್ದೀವಿ. ಇದು ಬಾಂಬ್ ಪಾಕಿಸ್ತಾನಕ್ಕೆ ಹಾಕಿದ್ದು ಬರೇ ಟಿಫಿನ್ ಮಾತ್ರ. ಇಷ್ಟಕ್ಕೆ ಎಚ್ಚೆತ್ತುಕೊಂಡು ನಮ್ಮ ತಂಟೆಗೆ ಬರದೇ ಇದ್ದರೆ ಅವರಿಗೆ ಒಳ್ಳೆಯದು. ತಂಟೆಗೆ ಬಂದರೆ ನಾವು ಯಾವ ತರದ ಅವರಿಗೆ ಶಿಕ್ಷೆ ಕೊಡ್ತೇವೆ ಎಂಬುದು ಆ ಪಾಕಿಸ್ತಾನ ಅರಿತುಕೊಂಡು ಹಿಂದುಳಿದಿದ್ದರೆ ಪರವಲ್ಲ. ನಾವು ಆದ ಕಾರಣ ಎಲ್ಲ ನಾವು ನಮ್ಮ ಸೈನಿಕರ ಜೊತೆಯಲ್ಲಿ ನಾವು ಇರ್ತೀವಿ. ಅವರು ಇನ್ನೂ ಶಕ್ತಿ ತುಂಬ್ತೀವಿ. ಅವರು ಹೋರಾಡ್ತಿದ್ರೆ ಅದ್ರ ಹೋರಾಡೋ ತಾಕತ್ತು ನಮ್ಮ ಭಾರತ ದೇಶದ ಸೈನಿಕರಿಗೆ ಇದೆ ಅಂತ ಹೇಳುತ್ತಾ ಜೈ ಭಾರತ. ಗಂಗಾವತಿಯ ಜಯನಗರ ಬೈಪಾಸ್ ರಸ್ತೆಯಲ್ಲಿರುವ ಮಹಾನ್ ಕಿಡ್ಸ್ ಸ್ಕೂಲ್ನ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಜನಮನ ರಂಜಿಸಿದರು. ಭಾರತೀಯ ಸೇನೆಯ ಕಾರ್ಯಾಚರಣೆಗೆ ವ್ಯಾಪಕ ಶ್ಲಾಘನೆ. ಗಂಗಾವತಿಯ ವಿವಿಧೆಡೆ ಸಂಭ್ರಮಿಸಿದ ನಾಗರಿಕರು ಮತ್ತು ವಿದ್ಯಾರ್ಥಿಗಳು. ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ನವ ಜೀವನಕ್ಕೆ ಕಾಲಿರಿಸಿದ ನೂತನ ವಧುವರರು. ಮತ್ತು ಮಹಾನ್ ಕಿಡ್ಸ್ ಸ್ಕೂಲ್ನಲ್ಲಿ ವಾರ್ಷಿಕೋತ್ಸವದ ಸಂಭ್ರಮ, ಕುಣಿದು ಕುಪ್ಪಳಿಸಿ ರಂಜಿಸಿದ ಚಿಣ್ಣರು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.